ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಕನ್ನಡದ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಹೇಳ್ತಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವು ಏನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಫೈನಲ್ ಇದ್ದೀರಿ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ಪೇಪರ್ ಇರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. 5T 6T ಅಂತ ಹೇಳ್ತಾರೆ. ಒಂದೊಂದು ಪೇಪರಲ್ಲಿ ಮತ್ತೆ 4 ಯೂನಿಟ್ ಇರುತ್ತೆ. 4 ಯೂನಿಟ್ಗೂ ಈಕ್ವಲ್ ವೇಟೇಜ್ ಇರುತ್ತೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಪೇಪರ್ 5 ಏನಿದೆಯಲ್ಲ ಅದರದ್ದು ವೀಡಿಯೋಸ್ನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯೂನಿಟ್ 1 ಕಂಪ್ಲೀಟ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಯೂನಿಟ್ 1ಅಲ್ಲಿ 2 ಟಾಪಿಕ್ಸ್ ಬರುತ್ತೆ. ಒಂದಕ್ಕೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ. ಅದರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಯೂನಿಟ್ 2ಗೆ ಬಂದರೆ ಯೂನಿಟ್ 2ನಲ್ಲಿ 3 ಕಾನ್ಸೆಪ್ಟ್ ಬರುತ್ತೆ. ಒಂದಕ್ಕೆ ನಾವು ಏನಂತ ಕರಿತೀವಿ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಇದೆ, ಎರಡನೇದು ಆಲ್ಕಲಾಯ್ಡ್ಸ್ ಇದೆ, ಮೂರನೇದು ಗ್ರೀನ್ ಕೆಮಿಸ್ಟ್ರಿ ಇದೆ. ಎಗೇನ್ ಹೈಡ್ರೋಕಾರ್ಬನ್ಸ್ದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು ಆಲ್ರೆಡಿ ಎಲ್ಲ ವೀಡಿಯೋಗಳ್ನು ಅಕಾರ್ಡಿಂಗ್ ಟು ಸಿಲೆಬಸ್ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಆಲ್ಕಲಾಯ್ಡ್ಸ್ ಅಂತ ಇನ್ನೊಂದು ಚಾಪ್ಟರ್ ಬರುತ್ತೆ, ವಿಚ್ ಇಸ್ ಅ ನ್ಯಾಚುರಲ್ ಪ್ರಾಡಕ್ಟ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಬೇಸಿಕ್ ನೈಟ್ರೋಜನ್ ಇನ್ ದೆಮ್. ಸಚ್ ನ್ಯಾಚುರಲ್ ಪ್ರಾಡಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆಲ್ಕಲಾಯ್ಡ್ಸ್ ಅಂತ ಕರಿತೀವಿ. ಅದರಲ್ಲಿ 3ನೇ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಆ್ಯಂಡ್ ಲಾಸ್ಟ್ ವಿಡಿಯೋ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಸೊ ಈಗ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಫ್ಮ್ಯಾನ್ ಎಕ್ಸ್ಟೆನ್ಸಿವ್ ಮಿಥಲೇಷನ್ ವಿತ್ ಪಿರಿಡಿನ್ ಎಸ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನೀವು ಏನು ಮಾಡಿದ್ದೀರಾ, ಎಲಿಮಿನೇಷನ್ ರಿಯಾಕ್ಷನ್ಗಳನ್ನ ನೀವು ಓದಿದ್ದೀರಾ. ಸೊ ಅದರಲ್ಲಿ ಒಂದು ಟೈಪ್ ಆಫ್ ಎಲಿಮಿನೇಷನ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಆಫ್ಮ್ಯಾನ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಇಲ್ಲಾಂದರೆ ಆಫ್ಮ್ಯಾನ್ ಎಕ್ಸ್ಕ್ಲೂಸಿವ್ ಮಿಥಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ, ನಮಗೆ ಕೊಟ್ಟಿರುವಂಥ ದಿಸ್ ಇಸ್ ಎ ಎಲಿಮಿನೇಷನ್ E2 ಎಲಿಮಿನೇಷನ್ ರಿಯಾಕ್ಷನ್. ಎಗೇನ್ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತಂದ್ರೆ ಏನು, ಸ್ಯಾಚುರೇಟೆಡ್ ಮಾಲಿಕ್ಯೂಲಿಂದ ಅನ್ಸ್ಯಾಚುರೇಟೆಡ್ ಯು ಆರ್ ಗೋಯಿಂಗ್ ಟು ರಿಮೂವ್ ಸಮ್ ಆಫ್ ದಿ ಥಿಂಗ್ಸ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಇಂಟು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್. ಅದಕ್ಕೆ ನಾವೇನಂತ ಕರಿತೀವಿ, ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ವೆನ್ ಯು ಕನ್ಸಿಡರ್ ಅ ಬೀಟಾ ಎಲಿಮಿನೇಷನ್ ಅಂದರೆ 2 ಅಡ್ಜಸೆಂಟ್ ಕಾರ್ಬನ್ ಆಟಮಲ್ಲಿ ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋ ಗ್ರೂಪ್ಗಳು ಏನಾದರೂ ಎಲಿಮಿನೇಟ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವು ಬೀಟಾ ಎಲಿಮಿನೇಷನ್ ಅಂತ ಕರಿತೀವಿ. ಎಗೇನ್ ಬೀಟಾ ಎಲಿಮಿನೇಷನ್ ಕ್ಯಾನ್ ಬಿ ಡನ್ ಇನ್ 2 ways, 2 mechanisms. One is called as E1 mechanism, other one is called as E2 mechanism. ಸೊ ಈ ಆಫ್ಮ್ಯಾನ್ ಮಿಥಲೇಷನ್ ರಿಯಾಕ್ಷನ್ ಏನಿದೆ, ಅಥವಾ ಆಫ್ಮ್ಯಾನ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತೀವಿ, ಅಥವಾ ಆಫ್ಮ್ಯಾನ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಲ್ಲ, ಅದು E2 ಮೆಕ್ಯಾನಿಸಮ್ ಆಗುತ್ತೆ. ಇಟ್ ಗೋಯಿಂಗ್ ಟು ಗಿವ್ ಲೆಸ್ ಸಬ್ಸ್ಟಿಟ್ಯೂಟೆಡ್ ನನಗೆ ಆಲ್ಕೀನ್ಸ್ ಫಾರ್ಮೇಷನ್ನ ಮಾಡುತ್ತೆ. ಸೊ ಅದನ್ನು ಇಟ್ಕೊಂಡು ಆ ರಿಯಾಕ್ಷನ್ನ ಯೂಸ್ ಮಾಡಿಕೊಂಡು ಹೌ ದ ಸೇಮ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಯೂಸ್ ಟು ಫೈಂಡ್ ಔಟ್ ದಿ ಸ್ಟ್ರಕ್ಚರ್ ಆಫ್ ಎನ್ ಆಲ್ಕಲೈಡ್ ಅನ್ನೋದನ್ನು ನಾವು ಇವತ್ತು ಇಲ್ಲಿ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದನ್ನೇ ಇವರು ಹೇಳ್ತಾ ಹೋಗ್ತಾರೆ, ಆಫ್ಮ್ಯಾನ್ ಎಕ್ಸಾಸ್ಟಿವ್ ಮಿಥಲೇಷನ್ ಅಂತ ಕರಿತೀರಿ, ಅಥವಾ ಆಫ್ಮ್ಯಾನ್ ಎಲಿಮಿನೇಷನ್ ಅಂತ ಕರೀತಾರೆ, ಆಫ್ಮ್ಯಾನ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂತಲೂ ಕರೀತಾರೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಇಟ್ಸ್ ಎ ಕ್ಲಾಸಿಕಲ್ ಆರ್ಗ್ಯಾನಿಕ್ ರಿಯಾಕ್ಷನ್ ಯೂಸ್ ಟು ಕನ್ವರ್ಟ್ ಅಮೈನ್ ಇಂಟು ಆಲ್ಕೀನ್ ಬೈ ರಿಮೂವಿಂಗ್ ದ ನೈಟ್ರೋಜನ್ ಆಟಮ್ ವಯಾ ಥರ್ಮಲ್ ಎಲಿಮಿನೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ವಿ ಆರ್ ಗೋಯಿಂಗ್ ಟು ರಿಮೂವ್ ನೈಟ್ರೋಜನ್ ಫ್ರಮ್ ದಿ ಅಮೈನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಆಲ್ಕೀನ್. ಈ ಥರ ರಿಯಾಕ್ಷನ್ ಆಗುತ್ತೆ. ಆ ರಿಯಾಕ್ಷನ್ಗೆ ಆಫ್ಮ್ಯಾನ್ ಮಿಥಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆಲ್ಕಲೈಡ್ಸಲ್ಲೂ ಏನು ಮಾಡ್ತೀವಿ ಅಂದರೆ, ಸ್ಟ್ರಕ್ಚರಲ್ ಹೆಸರು, ಬಿಕಾಸ್ ಯು ನೋ ದಟ್ ಆಲ್ಕಲೈಡ್ಸಲ್ಲಿ ನಾನು ಜನರಲ್ ಪ್ರಾಪರ್ಟಿ ಹೇಳ್ತೀನಿ, ದೀಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಆರ್ ಬೇಸಿಕ್ ಇನ್ ನೇಚರ್, ದೇ ಗೋಯಿಂಗ್ ಟು ಕಂಟೈನ್ ನೈಟ್ರೋಜನ್ ಇನ್ ದೆಮ್. ಸೊ ಯಾವ ಟೈಪ್ ಆಫ್ ನೈಟ್ರೋಜನ್ ಇದೆ, ಯಾವ ಟೈಪ್ ಆಫ್ ಅಮೈನ್ ಇದೆ, ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನನಗೆ ಈ ರಿಯಾಕ್ಷನ್ನು ಇನ್ ಆಲ್ಕಲೈಡ್ ಕೆಮಿಸ್ಟ್ರಿನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಸೀಕ್ವೆನ್ಸ್ ಯಾಕೆ ಹೋಗುತ್ತೆ ಅಂದರೆ, E2 ಮೆಕ್ಯಾನಿಸಮ್, ನಾನು ಮುಂಚೆನೇ ಹೇಳ್ದಂಗೆ E1 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, E2 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. E1 ಮೆಕ್ಯಾನಿಸಮಲ್ಲಿ ಏನಾಗುತ್ತೆ, ಆ ರಿಯಾಕ್ಷನ್ 2 ಸ್ಟೆಪ್ಪಲ್ಲಿ ಆಗುತ್ತೆ. ಆದರೆ E2 ಮೆಕ್ಯಾನಿಸಮ್ನ ತೊಗೊಂಡ್ರೆ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಅದೇನು ಆಗ್ತಾ ಹೋಗುತ್ತೆ, ಫಾರ್ಮೇಷನ್ ಆಫ್ ದಿ ಆಲ್ಕೀನ್ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಸೊ and also if it is a Hoffman elimination reaction, always it going to give least substituted alkene ಕೊಡುತ್ತೆ. and also this reaction is regio selective reaction ಆಗುತ್ತೆ. ಅಂದರೆ ಸಿಸ್ ಪ್ರಾಡಕ್ಟ್ ಬರುತ್ತಾ, ಟ್ರಾನ್ಸ್ ಪ್ರಾಡಕ್ಟ್ ಬರುತ್ತಾ, ಆಲ್ಕೀನ್ ಫಾರ್ಮೇಷನ್ ಆಗ್ತದೆ, ಅದು ಯಾವ ಥರ ಆಲ್ಕೀನ್ ಅನ್ನೋದನ್ನು ನನಗೆ ಇಲ್ಲಿ ಡಿಸೈಡ್ ಮಾಡ್ಕೋಬೋದು.
ಯೂಶಲಿ ಈ ರಿಯಾಕ್ಷನು 3 ಸ್ಟೆಪ್ಪಲ್ಲಿ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಮಿಥೈಲೇಷನ್ ಮಾಡ್ತೀವಿ. ನೈಟ್ರೋಜನ್ ಇದೆಯಲ್ಲ, ಆ ನೈಟ್ರೋಜನ್ಗೆ ಏನು ಮಾಡ್ತಾ ಹೋಗ್ತೀವಿ, ವಿ ಆರ್ ಗೋಯಿಂಗ್ ಟು ಆ್ಯಡ್ ಮಿಥೈಲ್ ಗ್ರೂಪ್. ಅದಾದಮೇಲೆ ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಮಿಥೈಲ್ ಹ್ಯಾಲೈಡ್ಸ್ ಏನಿರ್ತವೆ ಅದನ್ನು ಏನು ಮಾಡ್ತೀವಿ ಅಂದರೆ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆ ಹೈಡ್ರಾಕ್ಸೈಡ್ನ ಪೈರಾಲಿಸಿಸ್ ಮಾಡಿ ಎಲಿಮಿನೇಷನ್ ಮಾಡಿ ನಾವು ಆಲ್ಕೇನ್ ಫಾರ್ಮೇಷನ್ ಮಾಡ್ತೀವಿ. ಈ ರೀತಿಯಾಗಿ ಆಫ್ಮೆನ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಥವಾ ಆಫ್ಮೆನ್ ಮಿಥೈಲೇಷನ್ ರಿಯಾಕ್ಷನು 3 ಸ್ಟೆಪ್ಪಲ್ಲಿ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಒಂದು ಜನರಲ್ ರಿಯಾಕ್ಷನ್ ತೊಗೊಂಡಿದ್ದೀನಿ ನಾನು, ಪಿರಿಡಿನ್ ತೊಗೊಂಡಿಲ್ಲ, ಜನರಲ್ ರಿಯಾಕ್ಷನ್ ತೊಗೊಂಡಿದ್ದೀನಿ ವಿಚ್ ಗೋಯಿಂಗ್ ಟು ಕಂಟೈನ್ ಎನ್ ಅಮೈನ್. ಸೊ ಆಫ್ಮೆನ್ ಎಲಿಮಿನೇಷನ್ ರಿಯಾಕ್ಷನ್ ಅಂದರೆ ಏನು, ಅಮೈನ್ಸ್ ಏನಾಗುತ್ತೆ ಬೈ ದ ರಿಮೂವಲ್ ಆಫ್ ನೈಟ್ರೋಜನ್ನ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಏನು ಮಾಡ್ತೀವಿ ನಾವು ಆಲ್ಕೇನ್ ಫಾರ್ಮೇಷನ್ ಮಾಡ್ತೀವಲ್ಲ, ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಎಕ್ಸ್ಟೆನ್ಸಿವ್ ಮಿಥೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದು ಯಾಕೆ ಆಗುತ್ತೆ ಅಂದರೆ ಇಟ್ಸ್ ಎ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ನೈಟ್ರೋಜನ್ ಮೇಲಿರುವಂಥ ಹೈಡ್ರೋಜನ್ ಏನಿದೆಯಲ್ಲ, ಆ ಹೈಡ್ರೋಜನ್ ಇಫ್ ಇಟ್ಸ್ ಎ ಪ್ರೈಮರಿ ಅಮೈನ್ ಏನು ಮಾಡುತ್ತೆ ಅಂತಂದರೆ ನನಗೆ 2 ಮೋಲ್ಸ್ ಬೇಕಾಗುತ್ತೆ ಟು ಗೆಟ್ ಕನ್ವರ್ಟೆಡ್ ಇಂಟು ಎ ಕರಸ್ಪಾಂಡಿಂಗ್ ಮಿಥೈಲೇಟೆಡ್ ಕಾಂಪೌಂಡ್ ಅಂತ. ಸೊ ಈಗ ನಾನು ಪ್ರೈಮರಿ ಅಮೈನ್ ತೊಗೊಂಡಿದ್ದೀನಿ. ಎಕ್ಸಾಂಪಲಲ್ಲಿ ನೋಡಿ, RCH2 NH2 ಇದೆ. NH2 ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ಅಮೈನ್ಸ್ ಅಂತ ಕರಿತೀವಿ. ಇದು ಪ್ರೈಮರಿ ಅಮೈನ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸಲಕ್ಕೆ ಏನು ಮಾಡ್ತೀನಿ, CH3 ಹಾಕ್ತೀನಿ, ಒಂದು ಹೈಡ್ರೋಜನ್ ಹೋಗುತ್ತೆ, ಹೈಡ್ರೋಜನ್ ಜಾಗಕ್ಕೆ ಏನು ಬರುತ್ತೆ, CH3 ಕುತ್ಕೊಳ್ಳುತ್ತೆ. ಇಟ್ಸ್ ಎನ್ ಜಸ್ಟ್ ಸಬ್ಸ್ಟಿಟ್ಯೂಟೆಡ್ ರಿಯಾಕ್ಷನ್ ಥ್ರೂ SN2 ಮೆಕ್ಯಾನಿಸಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೊಂದು CH3 ಹಾಕ್ತೀನಿ, ಆವಾಗ ಏನು ಮಾಡುತ್ತೆ, ಇನ್ನೊಂದು H ರಿಪ್ಲೇಸ್ ಬೈ CH3 ಆಗುತ್ತೆ. ಈ ರೀತಿಯಾಗಿ 3 ಮೋಲ್ಸ್ ಆಫ್ ನಾನು ಯೂಸ್ ಮಾಡಿದಾಗ ನನಗೆ ಇದು ಮಾಲಿಕ್ಯೂಲು, ಈ ಥರ ಮಾಲಿಕ್ಯೂಲ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಏನು ಮಾಡ್ತೀನಿ ಅಂತಂದರೆ, ಈ ಏನು ನನಗೆ ಟರ್ಷರಿ ಕೆಟಯಾನ್ ಏನು ಬಂದಿದೆಯಲ್ಲ, ಏನು ಸಬ್ಸ್ಟಿಟ್ಯೂಟೆಡ್ ಕೆಟಯಾನ್ ಏನಿದೆಯಲ್ಲ, ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಟ್ರೀಟ್ ದಟ್ ವಿತ್ ಸಿಲ್ವರ್ ಆಕ್ಸೈಡ್, ಮಾಯಿಸ್ಟ್ ಸಿಲ್ವರ್ ಆಕ್ಸೈಡ್. ಮಾಯಿಸ್ಟ್ ಸಿಲ್ವರ್ ಆಕ್ಸೈಡ್ ಅಂದರೆ ಸಿಲ್ವರ್ ಆಕ್ಸೈಡು ಪ್ಲಸ್ ವಾಟರ್ ಇದೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಮಾಯಿಸ್ಟ್ ಸಿಲ್ವರ್ ಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಏನು ನಿಮಗೆ ಹ್ಯಾಲೈಡ್ ಇರುತ್ತಲ್ಲ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು OH ಆಗುತ್ತೆ. ದಿಸ್ ಪ್ರಿಸಿಪಿಟೇಟ್ ದಿ ಸಿಲ್ವರ್ ಅಯೋಡೈಡ್ ಆ್ಯಂಡ್ ರೀಪ್ಲೇಸಸ್ ದಿ ಕೌಂಟರ್ ಅಯಾನ್ ವಿತ್ ಅ ಹೈಲಿ ಬೇಸಿಕ್ ಹೈಡ್ರಾಕ್ಸೈಡ್ ಅಯಾನ್. ಸೊ ನಿಮಗೆ ಇಲ್ಲಿ ಹಿಂದಿನ ರಿಯಾಕ್ಷನ್ ಏನಾಗಿತ್ತು, CH3 3 ಟೈಮ್ಸ್ ಪ್ಲಸ್ I- ಇತ್ತು, I- ಏನು ಮಾಡ್ತು, OH ಇಂದ ರೀಪ್ಲೇಸ್ ಆಯಿತು. ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ, ಬಿಕಾಸ್ ಆಫ್ ದಿ ಸ್ಟೀರಿಕ್ ಹಿಂಡರೆನ್ಸ್, ಬಿಕಾಸ್ ಆಫ್ ದಿ ಬಲ್ಕಿಯರ್ ಗ್ರೂಪ್ ಏನಾಗುತ್ತೆ ಅಂದರೆ, ಈ ಆನ್ ಹೀಟಿಂಗ್, ಆನ್ ಪೈರಾಲಿಸಿಸ್ ಅಂತ ಹೇಳ್ತೀವಿ, ಕ್ವಾಟರ್ನರಿ ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ ಹೀಟೆಡ್ ಟಿಪಿಕಲಿ ಅರೌಂಡ್ 100 ಡಿಗ್ರಿ. ದ ಹೈಡ್ರಾಕ್ಸೈಡ್ ಅಯಾನ್ act as a strong base, abstracting the hydrogen atom from the beta carbon, the adjacent to the alpha carbon holding the nitrogen. The electrons collapse to form the carbon-carbon double bond, repelling the trimethylamine as a leaving group. ಸೊ ನಿಮ್ಗೆ ಏನಾಗುತ್ತೆ ಅಂತಂದರೆ, ಬಿಕಾಸ್ ಆಫ್ ದಿ ಬಲ್ಕಿಯರ್ ಗ್ರೂಪ್ ಇದೇನಾಗ್ತಾ ಇದೆ ಅಂದರೆ, ಬೀಟಾ ಕಾರ್ಬನ್ನಲ್ಲಿರುವಂಥದ್ದು ನೈಟ್ರೋಜನ್ನಲ್ಲಿರುವಂಥದ್ದು CH3 ಹೋಗ್ಬಿಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅನದರ್ ಹೈಡ್ರೋಜನ್ ಫ್ರಮ್ ದಿ ಬೀಟಾ ಕಾರ್ಬನ್ ಟು ದಿ ನೈಟ್ರೋಜನ್ ಇರುವಂಥದ್ದು ಎಲಿಮಿನೇಟ್ ಆಗಿಬಿಟ್ಟು ನಿಮಗೇನಾಗುತ್ತೆ, ಆಲ್ಕೀನ್ ಫಾರ್ಮೇಷನ್ ಆಗುತ್ತೆ. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ನಿಮ್ಮದು ಈ ರಿಯಾಕ್ಷನ್ ಆಗುತ್ತೆ. ದಿಸ್ ಇಸ್ ಎ ಜನರಲ್ ರಿಯಾಕ್ಷನ್. ಸೊ ಈಗ ಏನಾಗ್ತಿದೆ, ಅದನ್ನು ನನಗೆ ಯಾಕೆ ಇದು ಅಷ್ಟು ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿ ನನಗೆ ಮೆಕ್ಯಾನಿಸಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಎಷ್ಟು ಆ್ಯಂಟಿ ಪೆರಿಫೆರಲ್ ಜಾಮಿಟ್ರಿಗೆ ಇರಬೇಕದು. ದ ಹೈಡ್ರೋಜನ್ ಆಫ್ ದಿ ಬೀಟಾ ಕಾರ್ಬನ್ ಆ್ಯಂಡ್ ದಿ ಟ್ರೈಮಿಥೈಲ್ ಅಮೈನ್ ಲಿವಿಂಗ್ ಗ್ರೂಪ್ ಆನ್ ದಿ ಆಲ್ಫಾ ಕಾರ್ಬನ್ ಮಸ್ಟ್ ಅಲೈನ್ ಇನ್ ಆ್ಯಂಟಿ periplanar geometry, dihedral angle of 180 degree for the orbital overlap to occur. ಸೊ ಇಲ್ಲೇನಾಗ್ತಾ ಇದೆ, ನಿಮಗೆ ಏನು ಹೈಡ್ರಾಕ್ಸೈಡ್ ಇದೆಯಲ್ಲ, ಹೈಡ್ರಾಕ್ಸೈಡ್ ಏನಾಗಬೇಕು, ಎಲಿಮಿನೇಟ್ ಆಗಬೇಕು. ಎಲಿಮಿನೇಷನ್ ಆಗಬೇಕು ಅಂದರೆ ಬೀಟಾ ಕಾರ್ಬನ್ಗೆ ಏನಾಗಿದೆ, ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅದೇ ಥರ ಟ್ರೈಮಿಥೈಲ್ ಅಮೋನಿಯಂ ಲಿವಿಂಗ್ ಗ್ರೂಪ್ ಏನಿದೆಯಲ್ಲ, ವಿಚ್ ಇಸ್ ಪ್ರೆಸೆಂಟ್ ಆನ್ ದಿ ಆಲ್ಫಾ ಕಾರ್ಬನ್ ಏನಿದೆಯಲ್ಲ, ಅವೆರಡೂ ಏನಾಗಿರಬೇಕು, ಆ್ಯಂಟಿ ಪೆರಿಪ್ಲೇನಾರ್ ಜಾಮಿಟ್ರಿ ಆಗಬೇಕು. ಟೆಟ್ರಾಹೈಡ್ರಲ್ ಆ್ಯಂಗಲ್ ಆಫ್ ಡೈಹೈಡ್ರಲ್ ಆ್ಯಂಗಲ್ ಆಫ್ 180 ಡಿಗ್ರಿ ಇರಬೇಕು. ಅವಾಗಷ್ಟೇ ರಿಯಾಕ್ಷನ್ ಆಗುತ್ತೆ, ಇಲ್ಲ ಅಂದರೆ ರಿಯಾಕ್ಷನ್ ಆಗಲ್ಲ. ಎಗೇನ್ ಸ್ಟೀರಿಕ್ ಹಿಂಡ್ರೆನ್ಸ್ ಏನಿದೆ, ಟ್ರೈಮಿಥೈಲ್ ಅಮೋನಿಯಂ ಗ್ರೂಪ್ ಏನಿದೆಯಲ್ಲ, ಅದು ಎಕ್ಸೆಪ್ಷನಲಿ ಬಲ್ಕಿ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, OH ಏನು ಮಾಡುತ್ತೆ, ಕ್ಯಾನ್ ಬಿ ಈಸಿಲಿ ರಿಮೂವ್ಡ್ ಟು ಫಾರ್ಮ್ ದ ಮೋಸ್ಟ್ ಅಸೆಸಲ್ ಲೀಸ್ಟ್ ಸ್ಟೀರಿಕಲಿ ಹಿಂಡರ್ಡ್ ಬೀಟಾ ಹೈಡ್ರೋಜನ್ ಜೊತೆಗೆ, ಹಾಗಾಗಿ ನಿಮಗೆ ಆಲ್ಕೀನ್ ಬರುತ್ತೆ. ಸೊ ಈ ರಿಯಾಕ್ಷನಲ್ಲಿ ನನಗೆ ಏನಾಗುತ್ತೆ, ಡೈಹೈಡ್ರಲ್ ಆ್ಯಂಗಲ್ ಕರೆಕ್ಟಾಗಿ ಮೇಂಟೈನ್ ಆಗಬೇಕು, ಸ್ಟೀರಿಕ್ ಹಿಂಡ್ರೆನ್ಸ್ ಇರಬೇಕು, ಆವಾಗಷ್ಟೇ ಅದು ಎಲಿಮಿನೇಷನ್ನು ಈಸಿಯಾಗಿ ಆಗುತ್ತೆ.
ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಆಫ್ಮೆನ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಥರ E2 ರಿಯಾಕ್ಷನ್ಗೆ ನನಗೆ ಇನ್ನೊಂದು ಇದಕ್ಕೆ ಕಾಂಪಿಟೇಟಿವ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಡಿಹೈಡ್ರೋ ಹ್ಯಾಲೋಜನೇಷನ್ ಮಸ್ಟ್ ಬಿ ಇಟ್ ಗೋಯಿಂಗ್ ಟು ಗಿವ್ ದಿ ಝೇಜಾಫ್ ರೂಲ್ ಪ್ರಕಾರ ಯಾವುದು ಇದು ಲೀಸ್ಟ್ ಸ್ಟೇಬಲ್ ಆಗಿತ್ತಲ್ಲ ಇಲ್ಲಿ ಅದು ಮೋಸ್ಟ್ ಸ್ಟೇಬಲ್ ಆಗಿ ಕೊಡುತ್ತೆ. ಫೇವರ್ಸ್ ಹೈಲಿ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ಸ್. ವೆರಾಸ್ ಆಫ್ಮನ್ ರೂಲ್ ಎಲಿಮಿನೇಷನಲ್ಲಿ ಏನಾಗುತ್ತೆ ಅಂತಂದರೆ ಫೇವರ್ಸ್ ದಿ ಟರ್ಮಿನಲ್ ಲೆಸ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ಸ್ ಡ್ಯೂ ಟು ದಿ ಬಲ್ಕಿಯರ್ ಲಿವಿಂಗ್ ಗ್ರೂಪ್ ಪ್ರಿವೆಂಟಿಂಗ್ ದಿ ಆಕ್ಸೆಸ್ ಟು ದಿ ಇಂಟರ್ನಲ್ ಬೀಟಾ ಹೈಡ್ರೋಜನ್. ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಅದೇನಾಗ್ತದೆ, ಸೆಕೆಂಡರಿ ಬ್ಯೂಟೈಲ್ ಟ್ರೈಮಿಥೈಲ್ ಅಮೋನಿಯಂ ಇದೆ, ಅದಕ್ಕೆ ಏನು ಮಾಡ್ತೀವಿ, ಅಮೋನಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಹಾಕಿದ್ಮೇಲೆ ಏನಾಗುತ್ತೆ, ರಿಮೂವ್ ಆದಮೇಲೆ ಅದೇನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಗಿವ್ 1 ಬ್ಯೂಟೀನ್ ಆ್ಯಂಡ್ ಆಲ್ಸೋ 2 ಬ್ಯೂಟೀನ್. 1 ಬ್ಯೂಟೀನ್ 99% ಕೊಡುತ್ತೆ, ಲೀಸ್ಟ್ ಸಬ್ಸ್ಟಿಟ್ಯೂಟೆಡ್ ಇರುವಂಥದ್ದು. ಹೈ ಸಬ್ಸ್ಟಿಟ್ಯೂಟೆಡ್ ಇತ್ತು ಅಂದರೆ ಅದಕ್ಕೆ ಝೇಜಾಫ್ ರೂಲ್ ಅಂತ ಹೇಳ್ತೀವಿ. ಝೇಜಾಫ್ ರೂಲ್ ಪ್ರಕಾರ ಇಲ್ಲಿ ಬರೀ 5% ಪ್ರಾಡಕ್ಟ್ ಬರುತ್ತೆ ಬಿಕಾಸ್ ಆಫ್ ದಿ ಬಲ್ಕಿಯರ್ ಗ್ರೂಪ್ ಆಫ್ CH3 ಇರೋದಕ್ಕೋಸ್ಕರ ಇದೇನು ಮಾಡುತ್ತೆ, ಆಫ್ಮೆನ್ ರಿಯಾಕ್ಷನ್ ಆಗಿ 95% 1% ಬ್ಯೂಟಿನ ಫಾರ್ಮೇಷನ್ ಮಾಡುತ್ತೆ. ಸೊ ಇದು ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಇದೇ ಇನ್ಫಾರ್ಮೇಷನ್ನ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಅಪ್ಲೈ ಟು ದಿ ಆಲ್ಕಲೈಡ್ ಸ್ಟ್ರಕ್ಚರಲ್ ಎಲ್ಸಿಡೇಷನ್. ಆಲ್ಕಲೈಡ್ಸ್ ಅಂದರೆ ಅಲ್ಲಿ ನೈಟ್ರೋಜನ್ ಇರುತ್ತೆ, ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಸೈಕ್ಲಿಕ್ ಅಮೈನ್ಸ್ ವಿಚ್ ಮೇಕಪ್ ದಿ ಮೆಜಾರಿಟಿ ಆಫ್ ದಿ ಪ್ಲ್ಯಾಂಟ್ ಆಲ್ಕಲೈಡ್ಸ್. ಆಲ್ಕಲೈಡ್ಸ್ ಅಂದರೆ ದೇ ಆರ್ ದಿ ಎಕ್ಸ್ಟ್ರಾಕ್ಷನ್ ವಿಚ್ ಆರ್ ಒಬ್ಟೈನ್ಡ್ ಫ್ರಮ್ ದಿ ನ್ಯಾಚುರಲ್ ಪ್ರಾಡಕ್ಟ್ಸ್. ಅದು ಬಾರ್ಕಿಂದ ಆಗಿರ್ಬೋದು, ಲೀವ್ಸಿಂದ ಆಗಿರ್ಬೋದು, ಅಥವಾ ರೂಟ್ಸಿಂದ ಆಗಿರ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಆಲ್ಕಲೈಡ್ಸ್ ಅಂತ ಕರಿತೀವಿ. ಈ ಸೈಕ್ಲಿಕ್ ಅಮೈನ್ಸ್ ಏನಿರ್ತಾವಲ್ಲ ಅವೇನು ಆಗ್ತವೆ ಅಂದರೆ cyclic amine at the single round of the Huffman exhaustive methylation does not remove the nitrogen. Instead, it opens the ring into the acyclic amino alkene. ಸೊ ನಿಮ್ಗೆ ಕೊಟ್ಟಿರುವಂಥ ಆಲ್ಕಲೈಡಲ್ಲಿ ನಮಗೆ ಸೈಕ್ಲಿಕ್ ಅಮೈನ್ಸ್ ಇದೆಯಾ ಇಲ್ವಾ, ಇದ್ದರೆ ಯಾವ ಟೈಪ್ ಅಮೈನ್ ಇದೆ ಅಂತ ನಾನು ಐಡೆಂಟಿಫೈ ಮಾಡೋಕ್ಕೆ ಮಾಡ್ತೀನಿ. ಅದೇನಾದರೂ ಸೈಕ್ಲಿಕ್ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ನೀವೇನು ಯು ಡೂ ದಿ ಮಿಥಿಲೇಷನ್ ರಿಯಾಕ್ಷನ್, ನೈಟ್ರೋಜನ್ ರಿಮೂವ್ ಆಗಲ್ಲ ಬಟ್ ರಿಂಗು ಓಪನ್ ಆಗುತ್ತೆ. ಟು ಕಂಪ್ಲೀಟ್ಲಿ ಲಿಬ್ರೇಟ್ ದಿ ನೈಟ್ರೋಜನ್ ಆ್ಯಸ್ ಎ ಟ್ರೈಮಿಥೈಲಾಮೈನ್, isolate the pure hydrocarbon skeleton, the process must be repeated. ಎಷ್ಟು ಸಲ ಅಂದರೆ ಒಂದು ಸಲ ಏನು ಮಾಡ್ತೀವಿ, ಈಗ ಅದು ನೈಟ್ರೋಜನ್ ಏನಿದೆ ಪ್ರೈಮರಿ ಇದೆಯಾ ಸೆಕೆಂಡ್ರಿ ಇದೆಯಾ ಟರ್ಷರಿ ಇದೆಯಾ ನನಗೆ ಗೊತ್ತಾಗಬೇಕು. ಪ್ರೈಮರಿ ಇತ್ತು ಅಂತಂದರೆ ಎಷ್ಟು ಮೋಲ್ ತೊಗೊಳುತ್ತೆ, 3 ಮೋಲ್ ತೊಗೊಳುತ್ತೆ ಗೆಟ್ ಕನ್ವರ್ಟೆಡ್ ಇಂಟು ಕರಸ್ಪಾಂಡಿಂಗ್ ಕರಸ್ಪಾಂಡಿಂಗ್ ಸಬ್ಸ್ಟಿಟ್ಯೂಟೆಡ್ ಹ್ಯಾಲೈಡ್ ಆಗೋದಕ್ಕೆ. ಅದೇ ಆ ಬೇಸಿಸ್ ಮೇಲೆ ನನಗೆ ಕಂಪ್ಲೀಟಾಗಿ ನೈಟ್ರೋಜನ್ ರಿಮೂವ್ ಮಾಡೋದಕ್ಕೆ ಎಷ್ಟು ಸೈಕಲ್ ಬೇಕಾಗುತ್ತೆ, ಆ ಬೇಸಿಸ್ ಮೇಲೆ ಕೊಟ್ಟಿರೋ ಅಂಥ ನೈಟ್ರೋಜನ್ನು ಪ್ರೈಮರಿನ ಸೆಕೆಂಡ್ರಿನ ಟರ್ಷರಿನ ಓಪನ್ ಚೈನಾ ಕ್ಲೋಸ್ಡ್ ಚೈನಾ ಅದನ್ನೆಲ್ಲ ನಾನು ಐಡೆಂಟಿಫೈ ಮಾಡ್ಬೋದು. ಓಪನ್ ಚೈನ್ ಅಮೈನ್ಗೆ ರಿಕ್ವೈರ್ಸ್ 1 ಸೈಕಲ್ ಟು ಕಂಪ್ಲೀಟ್ಲಿ ರಿಮೂವ್ ದಿ ನೈಟ್ರೋಜನ್. ಸೊ ಓಪನ್ ಚೈನ್ ಇತ್ತು ಅಂದರೆ ಒಂದೇ ಒಂದು ಸೈಕಲ್ ಸಾಕು ಟು ಕಂಪ್ಲೀಟ್ಲಿ ರಿಮೂವ್ ದಿ ನೈಟ್ರೋಜನ್. ಮಾನೋಸೈಕ್ಲಿಕ್ ಅಮೈನ್ ಆಗಿತ್ತು ಅಂತ ತಿಳ್ಕೋಣ, ಪೈಪಿರಿಡೀನ್ ಇರ್ಬೋದು, ರಿಕ್ವೈರ್ಡ್ 2 ಸೈಕಲ್ಸ್ ಟು ಕಂಪ್ಲೀಟ್ ದಿ ಫ್ರೀ ದಿ ನೈಟ್ರೋಜನ್. ಅದೇ ಥರ ಬೈಸೈಕ್ಲಿಕ್ ಅಮೈನ್ನ ತೊಗೊಂಡ್ರೆ ರಿಕ್ವೈರ್ 3 ಸೈಕಲ್ಸ್ ಟು ಕಂಪ್ಲೀಟ್ಲಿ ಫ್ರೀ ದಿ ನೈಟ್ರೋಜನ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಎಷ್ಟು ನನಗೆ ರಿಪೀಟೆಡಾಗಿ ನಾನು ರಿಯಾಕ್ಷನ್ ಮಾಡಿದಾಗ ಎಷ್ಟು ಸೈಕಲ್ನ ತೊಗೊಳ್ತಾ ಇದೆ, 1 ಸೈಕಲ್ ತೊಗೊಳ್ತಾ ಇದೆಯಾ, 2 ಸೈಕಲ್ ತೊಗೊಳ್ತಾ ಇದೆಯಾ, 3 ಸೈಕಲ್ ತೊಗೊಳ್ತಾ ಇದೆಯಾ, ಆ ಬೇಸಿಸ್ ಮೇಲೆ ಕೊಟ್ಟಿರುವಂಥ ಸ್ಟ್ರಕ್ಚರಲ್ಲಿ ನೈಟ್ರೋಜನ್ ಯಾವ ಥರ ಇದೆ ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ದಟ್ಸ್ ದ ಅಪ್ಲಿಕೇಶನ್ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರ್ ದಿ ಸ್ಟ್ರಕ್ಚರಲ್ ಎಲ್ಸಿಡೇಷನ್ ಆಫ್ ಆಲ್ಕಲೈಡ್ಸ್. ಈಗ ನಾನು ಏನು ಮಾಡ್ತೀನಿ, ಅವ್ರು ನಿಮ್ಮ ಸಿಲೆಬಸ್ಸಲ್ಲಿ ಯಾವ ಆಲ್ಕಲೈಡ್ ತೊಗೊಂಡು ಅದನ್ನು ಸ್ಟಡಿ ಮಾಡಬೇಕು ಅಂತ ಹೇಳ್ತಾರೆ, ಪಿರಿಡೀನ್ ತೊಗೊಂಡು ಸ್ಟಡಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಿರಿಡೀನ್ ಏನಾಗುತ್ತೆ ಅಂದರೆ ಇಟ್ಸ್ ಆನ್ ಎಕ್ಸೆಪ್ಷನ್ ಬಿಕಾಸ್ ಇಟ್ ಗೋಯಿಂಗ್ ಟು ಲ್ಯಾಕ್ ದಿ ಬೀಟಾ ಹೈಡ್ರೋಜನ್. ನಿಮಗೆ ಪಿರಿಡೀನ್ ಸ್ಟ್ರಕ್ಚರ್ ಗೊತ್ತಿದ್ರೆ ಹೆಂಗಿರುತ್ತೆ, C5H5N ಇರುತ್ತೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ ಹೇಗಿರುತ್ತೆ ಅಂತ. ಅಲ್ಲಿ ಬೀಟಾ ಹೈಡ್ರೋಜನ್ ಇಲ್ಲ, ಹಾಗಾಗಿ ಏನಾಗುತ್ತೆ ಅದು ಇಟ್ ಗೋಯಿಂಗ್ ಟು ಟೇಕ್ ಎ ಎಕ್ಸೆಪ್ಷನಲ್ ಥಿಂಗ್. Since pyridine is aromatic ring, its carbons are sp2 hybridized, does not possess any sp3 hybridized beta hydrogen capable of undergoing a standard anti-periplanar E2 elimination. ಸೊ E2 ಎಲಿಮಿನೇಷನ್ ಆಗೋದಷ್ಟೇ ಅಲ್ಲದೇ ಅದೇನಾಗಿರಬೇಕು, ಪೆರಿಪೆರಲ್ ಆ್ಯಂಟಿ ಪೆರಿಪೆರಲ್ಗೆ
ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಇಲ್ಲ ಅಂತಂದರೆ ಅದು ಆಗೋದಿಲ್ಲ. ಆದರೆ ನೈಟ್ರೋಜನಲ್ಲಿ ಪಿರಿಡಿನಲ್ಲಿ ಏನಾಗ್ತಿದೆ ಅಂದರೆ ಬೀಟಾ ಹೈಡ್ರೋಜನ್ ಇಲ್ಲ, ಹಂಗಾಗಿ ಏನಾಗ್ತಿದೆ ಅಂತಂದರೆ ಆ ಪ್ರಾಡಕ್ಟು ಫಾರ್ಮೇಷನ್ ಆಗೋದಿಲ್ಲ. ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಪಿರಿಡಿನ್ ನೋಡೋಣ. ಪಿರಿಡಿನ್ಗೆ ಏನು ಮಾಡ್ತೀನಿ ನಾನು, ಎಕ್ಸಸ್ ಆಫ್ ಮಿಥೈಲ್ ಹೈಡ್ರೈಡ್ನ ಹಾಕ್ತೀವಿ. ಸಿನ್ಸ್ ಪಿರಿಡಿನಲ್ಲಿ ಇರುವಂಥದ್ದು ಒಂದೇ ಒಂದು ನೈಟ್ರೋಜನ್ನು sp2 ಹೈಬ್ರಿಡೈಸ್ಡ್ ಆಗಿದೆ, ಹಂಗಾಗಿ ಅದೇನು ಮಾಡುತ್ತೆ ಅಂದರೆ ಓನ್ಲಿ 1 ಮೋಲ್ ಆಫ್ CH3 ತೊಗೊಳುತ್ತೆ. ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಎ ಸ್ಟೇಬಲ್ ವಾಟರ್ ಸಾಲ್ಯುಬಲ್ ಕ್ವಾಟರ್ನರಿ ಸಾಲ್ಟ್ ಆಗಿ ಅದು ನನಗೆ ಇಲ್ಲಿ ಕೊಡ್ತಾ ಇದೆ. ಅದಕ್ಕೆ ನಾನೇನು ಮಾಡಬೇಕು, ಮಾಯಿಸ್ಟ್ ಸಿಲ್ವರ್ ಆಕ್ಸೈಡ್ ಹಾಕ್ತೀನಿ. ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಕರೆಸ್ಪಾಂಡಿಂಗ್ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀನಿ. ಥರ್ಡ್ ಸ್ಟೆಪ್ಪಲ್ಲಿ ನನಗೆ ಪೈರಾಲಿಸಿಸ್ ಮಾಡಿದಾಗ ಏನಾಗಬೇಕಾಗಿತ್ತು, ನೈಟ್ರೋಜನ್ನು ಓಪನ್ ಸೈಕಲ್ ಆಗಿರುತ್ತೆ ಅಥವಾ ಕ್ಲೋಸ್ಡ್ ಸೈಕಲ್ ಮಾನೋಸೈಕ್ಲಿಕ್ ಆಗಿರೋದ್ರಿಂದ ಅದೇನಾಗಬೇಕಾಗಿತ್ತು, ಎಷ್ಟು ಸೈಕಲ್ ನೈಟ್ರೋಜನ್ ತೊಗೊಳುತ್ತೆ ಅಂತ ನೋಡ್ಕೋಬೇಕಾಯ್ತು. ಆದರೆ ದೇರ್ ಇಸ್ ಅನ್ ಎಕ್ಸೆಪ್ಷನ್ ಇನ್ ದಿ ಕೇಸ್ ಆಫ್ ಪಿರಿಡೀನಲ್ಲಿ ಎಕ್ಸೆಪ್ಷನ್ ಇದೆ ಅಂತ ಹೇಳ್ತಾರೆ. ವೆನ್ ಎ ಸ್ಟ್ಯಾಂಡರ್ಡ್ ಆಲಿಫ್ಯಾಟಿಕ್ ಆರ್ ಆಲಿಸೈಕ್ಲಿಕ್ ವಾಟರಿ ಅಮೋನಿಯಂ ಹೈಡ್ರಾಕ್ಸೈಡ್ ಸೀಟೆಡ್, ಇಟ್ ರೆಡಿಲಿ ಎಲಿಮಿನೇಟ್ಸ್ ದಿ ವಾಟರ್, ಪುಷಸ್ ಓಪನ್ ನೈಟ್ರೋಜನ್ ರಿಂಗ್ ಟು ಫಾರ್ಮ್ ದಿ ಆಲ್ಕೀನ್. ಈಸಿಯಾಗಿ ನಾನು ರಿಮೂವ್ ಮಾಡ್ಬೋದು. ಆದರೆ ನಾನು ಹಳೆ ಎಕ್ಸಾಂಪಲ್ ಕೊಟ್ಟಾಗ ಆ ಥರ ಕನ್ಸಿಡರ್ ಮಾಡಿದ್ದೀನಿ. ಆದರೆ ಫಾರ್ ಪಿರಿಡೀನ್ ಈಟಿಂಗ್ ದಿಸ್ ಫೆಸ್ಫಿಕ್ ಹೈಡ್ರಾಕ್ಸೈಡ್ ಫೇಲ್ ಟು ಪ್ರೊಡ್ಯೂಸ್ ಎಲಿಮಿನೇಷನ್ ಪ್ರಾಡಕ್ಟ್ ಆಲ್ಕೀನ ಕೊಡೋದಕ್ಕೆ ಅದು ಆಗೋದಿಲ್ಲ, ಕಷ್ಟ ಆಗುತ್ತೆ. ಇನ್ಸ್ಟೆಡ್ ಅದೇನಾಗ್ತಾ ಹೋಗುತ್ತೆ, ಎರಡು ಥರ ಆಗ್ಬೋದು. ಒಂದೇನಾಗ್ಬೋದು, ಡಿಮಿಥಲೇಷನ್ ಆಗ್ಬೋದು, ಮತ್ತೆ ವಾಪಸ್ ಏನಾಗ್ಬೋದು, ಅಮೈನ್ ಆಗಿನೇ ಕನ್ವರ್ಟ್ ಮಾಡ್ಕೋಬೋದು. ಅಂಡರ್ ದಿ ಸ್ಟ್ಯಾಂಡರ್ಡ್ ಡಿಸ್ಟಿಲೇಷನ್, thermal energy causes the hydroxide ion to attack newly added methyl group instead of the ring, reverting the product back into the pyridine and methanol ಕೊಡಬಹುದು. ಅಥವಾ ಇನ್ನೊಂದು ಏನಾಗ್ಬೋದು ಅಂದರೆ ನ್ಯೂಕ್ಲಿಯೋಫಿಲಿಕ್ ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗ್ಬೋದು, ವಿಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಜಿಂಕಿ ಟೈಪ್ ಕಂಡೀಷನ್ಸ್ ಅಂತ ಹೇಳ್ತೀನಿ. ಅಲ್ಲೇನಾಗುತ್ತೆ ಅಂದರೆ ಹೈಡ್ರಾಕ್ಸೈಡ್ ಅಯಾನ್ ಮೇ ಆಕ್ಟ್ as a nucleophile, attacking the electron poor alpha carbon at C2 of pyridinium ring. This can disrupt the aromaticity, leads to the complex ring cleavage polymers, but a clean Hoffman elimination alkene is formed. That is the product you are going to get. So ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಆಲ್ರೆಡಿ ಮಿಥಿಲೇಷನ್ ಹಾಫ್ಮೆನ್ ಎಲಿಮಿನೇಷನ್ ರಿಯಾಕ್ಷನ್ ಬಗ್ಗೆ ಗೊತ್ತು, ಎಕ್ಸ್ಟೆನ್ಸಿವ್ ಮಿಥಿಲೇಷನ್ ಬಗ್ಗೆ ಗೊತ್ತು. ಆ ಇನ್ಫಾರ್ಮೇಷನ್ನ ನಾನು ಆಲ್ಕಲೈಡ್ ಕೆಮಿಸ್ಟ್ರಿಗೆ ಅಪ್ಲೈ ಮಾಡಿಕೊಂಡು ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಸ್ಟ್ರಕ್ಚರ್ ಆಫ್ ದಿ ಆಲ್ಕಲೈಡ್ಸ್ ಅಂದರೆ ನೈಟ್ರೋಜನ್ ಇದ್ದೇ ಇರುತ್ತೆ. ಆ ನೈಟ್ರೋಜನ್ ಪ್ರೈಮರಿ ಇದೆಯಾ, ಸೆಕೆಂಡ್ರಿ ಇದೆಯಾ, ಟರ್ಷರಿ ಇದೆಯಾ, ಯಾವ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ, ಎಲ್ಲನೂ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಟೈಪ್ ಆಫ್ ರಿಯಾಕ್ಷನ್ ನನಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.